ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಎಲಾನ್ ಮಸ್ಕ್ ಬಾಹ್ಯಾಕಾಶ ಕ್ಷೇತ್ರ ಹಾಗೂ ಕೃತಕ ಬುದ್ಧಿಮತ್ತೆಯ ಬಗ್ಗೆ ದೊಡ್ಡ ಕನಸು ಇಟ್ಕೊಂಡಿರೋ ಬಿಸ್ನೆಸ್ ಮ್ಯಾನ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅವರು 14 ಮಕ್ಕಳ ತಂದೆ ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ. ಇತ್ತೀಚೆಗೆ ಮತ್ತೊಂದು ಮಗುವಿಗೆ ಜನ್ಮವನ್ನ ಕೊಟ್ಟಿರೋ ಎಲಾನ್ ಮಸ್ಕ್ ಈ ಮಗುವಿನೊಂದಿಗೆ 14ನೇ ಮಗುವಿಗೆ ಜನ್ಮ ಕೊಟ್ಟಂಗಾಗಿದೆ. ಇದರಿಂದ ಎಲಾನ್ ಮಸ್ಕ್ ನ ವೈಯಕ್ತಿಕ ಬದುಕಿನ ಮತ್ತೊಂದು ಅಧ್ಯಾಯ ಓಪನ್ ಆಗಿದೆ. ಸಂತಾನ ಅಭಿವೃದ್ಧಿ ಅನ್ನೋದು ಸಾಮಾಜಿಕ ಕರ್ತವ್ಯ ಅನ್ನೋ ರೀತಿಯಲ್ಲಿ ಮಸ್ಕ್ ಕುಟುಂಬ ಬೆಳಿತಾನೆ ಇದೆ. ಪ್ರಿಯ ವೀಕ್ಷಕರೇ, ಎಲಾನ್ ಮಸ್ಕ್ ನ ವಂಶವೃಕ್ಷ ಅವರ ಬಿಸಿನೆಸ್ ರೀತಿನೇ ದಿನೇ ದಿನೇ ಬೆಳಿತಾನೆ ಇದೆ. ಒಂದೆರಡಲ್ಲ, ಹಲವಾರು ಸಂಬಂಧಗಳಿಂದ ಮಸ್ಕ್ ಕುಟುಂಬ ವೃಕ್ಷ ವಿಸ್ತಾರ ಆಗ್ತಾನೆ ಹೋಗ್ತಿದೆ. ಮಸ್ಕ್ ನ ಮೊದಲ ಹೆಂಡತಿ ಕೆನಡಿಯನ್ ಲೇಖಕಿಯೂ ಆಗಿರೋ ಜಸ್ಟೈನ್ ವಿಲ್ಸನ್ ಒಟ್ಟು 6 ಮಕ್ಕಳಿಗೆ ಜನ್ಮ ಕೊಟ್ಟಿದ್ರು. ಅದರಲ್ಲಿ ಒಂದು ಅವಳಿ ಜವಳಿ ಕೂಡ ಸೇರಿತ್ತು. ಆದ್ರೆ ಈ ದಂಪತಿಗೆ ಹುಟ್ಟಿದ ಮೊದಲ ಮಗು 10 ವಾರದಲ್ಲಿದ್ದಾಗಲೇ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿ ಜೀವವನ್ನ ಬಿಟ್ಟಿತ್ತು. ಇದೆಲ್ಲದರ ಆಚೆಗೆ ಎಲಾನ್ ಮಸ್ಕ್ಗೆ ಜೈವಿಕವಾಗಿಯೂ ಅನೇಕ ಮಕ್ಕಳು ಇದ್ದಾರೆ. ಮಸ್ಕ್ ತತ್ವಶಾಸ್ತ್ರದ ಪ್ರಕಾರ ಸಂತಾನೋತ್ಪತ್ತಿ ಅದ್ಭುತ ಕೆಲಸ ಅಂತೆ. ಹೀಗಾಗಿ ಜನಸಂಖ್ಯಾ ಕುಸಿತದ ವಿರುದ್ಧ ಮಸ್ಕ್ ಹೋರಾಟವನ್ನ ಮಾಡ್ತಾ ಇದ್ದಾರಂತೆ. ಜನನ ಪ್ರಮಾಣ ಕಡಿಮೆಯಾಗೋದು ನಾಗರಿಕತೆಗೆ ದೊಡ್ಡ ಅಪಾಯ ಅಂದ್ಕೊಳ್ತಿರೋ ಮಸ್ಕ್ ಜನಸಂಖ್ಯಾ ಸ್ಫೋಟಕ್ಕೆ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದ್ದಾರಂತೆ. 2020ರಲ್ಲಿ ಗಾಯಕಿ ಗ್ರಿಮ್ಸ್ ಜೊತೆ ಸೇರ್ಕೊಂಡು 2 ಮಕ್ಕಳಿಗೆ ತಂದೆಯಾಗಿದ್ರು. ನಂತರ ಎಕ್ಸಾಡಾರ್ಕ್ ಸಿಡಿರಿಯಲ್ ಹಾಗೂ ಟೆಕ್ನೋ ಮೆಕ್ಯಾನಿಕಸ್ ಜೊತೆಗೆ ಬಾಡಿಗೆ ತಾಯ್ತನದ ಮೂಲಕ ಮತ್ತೆ 2 ಮಕ್ಕಳನ್ನ ಪಡೆದುಕೊಳ್ತಾರೆ. ಮುಂದೆ ಜಲಿಸ್ ಜೊತೆ ಸೇರಿ 2021ರಲ್ಲಿ ಸ್ಟ್ರೈಡರ್ ಸೆಕರ್ ಸಿರೈಸ್ ಮತ್ತು ಅಜೂರ್ ಅನ್ನೋ ಅವಳಿ ಜವಳಿ ಮಕ್ಕಳನ್ನ ಪಡೆದುಕೊಳ್ತಾರೆ. ಹೀಗೆ ಒಟ್ಟು 14 ಮಕ್ಕಳ ತಂದೆ ಈ ಎಲಾನ್ ಮಸ್ಕ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರಲ್ಲ, ಆಗ ಎಲಾನ್ ಮಸ್ಕ್ ಜೊತೆಗೆ ಕೂತ್ಕೊಂಡು ಮಾತಾಡಿ ಬಂದಿದ್ರು. ಒಂದು ಪ್ರಧಾನಿ ಮೋದಿ ಪಕ್ಕದಲ್ಲಿ ನಮ್ಮ ದೇಶದ ಫಾರಿನ್ ಅಫೇರ್ಸ್ ಆಫೀಸರ್ಸ್ ಕೂತಿದ್ರೆ ಎಲಾನ್ ಮಸ್ಕ್ ತನ್ನ ಪ್ರೇಯಸಿ ಮತ್ತು ಮಕ್ಕಳನ್ನ ಕರ್ಕೊಂಡು ಬಂದು ಕೂತಿದ್ದ. ಆಗ ನರೇಂದ್ರ ಮೋದಿ ಮಸ್ಕ್ ಮಕ್ಕಳಿಗೆ ಗಿಫ್ಟ್ ಕೂಡ ಕೊಟ್ಟಿದ್ರು. ಇದನ್ನೆಲ್ಲ ನೋಡಿ ಭಾರತದಲ್ಲಿ ನರೇಂದ್ರ ಮೋದಿ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಕೇಳಿ ಬಂದಿತ್ತು. ಪ್ರಜಾಪ್ರಭುತ್ವದ ತಾಯಿ ಅನಿಸಿಕೊಂಡಿರೋ ನಮ್ಮ ಭಾರತದ ಪ್ರಧಾನಿ ಮಂತ್ರಿಗಳು ಆಫ್ಟರ್ ಆಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಮುಂದೆ ಹೇಗೆ ಕೂತಿದ್ದಾರಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಮುಖ್ಯವಾಗಿ ಭಾರತದ ಪ್ರಧಾನಿ ಮತ್ತು ಆಫೀಸರ್ಸ್ ಎದುರು ಯಾವುದೇ ಸೀರಿಯಸ್ನೆಸ್ ಇಲ್ಲದ ರೀತಿಯಲ್ಲಿ ಎಲಾನ್ ಮಸ್ಕ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಕೂತಿದ್ದಕ್ಕೆ ವಿರೋಧ ಸಹ ವ್ಯಕ್ತವಾಗಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನೇ ಎಲಾನ್ ಮಸ್ಕ್ ಅಂಗೈಯಲ್ಲೇ ಆಡಿಸ್ತಾ ಇದ್ದಾರೆ. ಇನ್ನು ನರೇಂದ್ರ ಮೋದಿ ಎದುರಿಗೆ ಸೀರಿಯಸ್ನೆಸ್ ಅದೇಗ್ ಬರುತ್ತೆ? ಒಂದ್ ಲೆಕ್ಕದಲ್ಲಿ ಎಲಾನ್ ಮಸ್ಕ್ ಅಮೆರಿಕದ ಶಾಡೋ ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದಾರೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಮರುದಿನವೇ ಎಲಾನ್ ಮಸ್ಕ್ಗೆ ಬಹುದೊಡ್ಡ ಸರ್ಕಾರಿ ಹುದ್ದೆಯನ್ನ ಕೊಟ್ಟಿದ್ದಾರೆ. ಮಸ್ಕ್ ಈಗ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥ. ಸರ್ಕಾರದ ಖರ್ಚು ವೆಚ್ಚ ಕಡಿಮೆ ಮಾಡೋದು ಹೇಗೆ ಅನ್ನೋದಕ್ಕೆ ಸರ್ಕಾರಕ್ಕೆ ತಿಳಿಸುವುದು ಎಲಾನ್ ಮಸ್ಕ್ ನ ಜವಾಬ್ದಾರಿ. ಈಗಾಗಲೇ ಸಾವಿರಾರು ಫೆಡರಲ್ ಉದ್ಯೋಗಿಗಳನ್ನ ಕೆಲಸದಿಂದ ಕಿತ್ತು ಹಾಕುವ ಸಲಹೆ ಮಸ್ಕ್ ನೀಡಿಯಾಗಿದೆ. ಈಗ ಅಮೆರಿಕದ ಪ್ಯಾಸೆಂಜರ್ ರೈಲು ಸೇವೆ ಮತ್ತು ಪೋಸ್ಟಲ್ ಸೇವೆಯನ್ನ ಖಾಸಗಿಯವರಿಗೆ ಕೊಡಿ ಅನ್ನೋ ಸಲಹೆಯನ್ನ ಎಲಾನ್ ಮಸ್ಕ್ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮಸ್ಕ್ ಈ ಕ್ರಮದಿಂದ ತಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾಗಲಿದ್ದಾರೆ ಅನ್ನೋ ಭಯ ಅಲ್ಲಿನ ಸರ್ಕಾರಿ ನೌಕರರದ್ದು. ಇತ್ತೀಚೆಗೆ ಟ್ರಂಪ್ ಕಚೇರಿಗೆ ತನ್ನ ಮಕ್ಕಳನ್ನ ಕರ್ಕೊಂಡು ಎಲಾನ್ ಮಸ್ಕ್ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಮಗ ಅಮೆರಿಕ ಅಧ್ಯಕ್ಷರ ಟೇಬಲ್ಗೆ ಸಿಂಬಳ ಒರೆಸ್ಕೊಂಡು ಆಟ ಆಡ್ತಾ ಇರ್ತಾನೆ. ಇದರ ಜೊತೆಗೆ ಮಸ್ಕ್ ತನ್ನ ಕೆಲ ಸಂಬಂಧಗಳನ್ನ ಹಾಳು ಮಾಡಿಕೊಂಡಿರೋ ಉದಾಹರಣೆಗಳು ಸಹ ಇದ್ದಾವೆ. ಜಸ್ಟಿನ್ ಹೆಸರಿನ ಎಲಾನ್ ಮಸ್ಕ್ ಮಗ ಆಪರೇಷನ್ ಮೂಲಕ ಹೆಣ್ಣಾಗಿ ಬದಲಾಗ್ತಾನೆ. ತಾನು ತನ್ನ ತಂದೆ ಜೊತೆಗೆ ಯಾವ ಸಂಬಂಧವನ್ನ ಇಟ್ಕೊಳ್ಳೋದಿಲ್ಲ ಅಂತ ದೂರ ಆಗ್ತಾನೆ. ಒಟ್ನಲ್ಲಿ ಮಕ್ಕಳನ್ನ ಹೆರೋದು ಮಸ್ಕ್ ಪ್ರಕಾರ ಮಹಾನ್ ಸಾಧನೆ. ಇದರಿಂದ ದೇಶಕ್ಕೂ ಲಾಭ ಇದೆ ಅಂತ ಮಸ್ಕ್ ಹೇಳ್ಕೊಂಡಿದ್ರು. ಇದೀಗ 14ನೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ. ಎಲಾನ್ ಮಸ್ಕ್ ನ ಈ ಸಂತಾನೋತ್ಪತ್ತಿಯನ್ನ ಕಂಡು ಇಡೀ ಜಗತ್ತು ಎಲಾನ್ ಮಸ್ಕ್ ಅಂತ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತಾ ಇದೆ.